ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆದರದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ನ್ಯೂ ಪ್ಯಾಟರ್ನ್. ಇದೀಗ ತಾನೇ ಬಂದಿರತಕ್ಕಂಥ ಒಂದು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ, ಅಂದರೆ 40 ಅಂಕದ ಬಹು ಆಯ್ಕೆ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಸಾಗೋಣ. ಜೊತೆಗೆ ಅವುಗಳ ಉತ್ತರಗಳನ್ನು ಸಹಿತ ನೋಡೋಣ. ಕೋವಿಡ್-19ನಿಂದಾಗಿ ಏನು ಪರೀಕ್ಷೆಗಳನ್ನ ನಡೆಸಬೇಕಾಗಿತ್ತು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ, ಆ ಒಂದು SSLC ಪರೀಕ್ಷೆಗಳನ್ನು ಈಗ ಜುಲೈ ತಿಂಗಳ 3ನೇ ವಾರ ಅಥವಾ 4ನೇ ವಾರದಲ್ಲಿ ನಡೆಸುವುದಾಗಿ ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂತಹ ಸುರೇಶ್ ಕುಮಾರ್ ಅವರು ಈಗಾಗಲೇ ನಿರ್ಧರಿಸಿದ್ದಾರೆ. ಸೊ ಅದರಂತೆ ಈಗ ಎಲ್ಲ 3 ಲ್ಯಾಂಗ್ವೇಜ್ಗಳನ್ನು ಕೂಡಿ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಲಿದ್ದಾರೆ. ಅಷ್ಟು ಕೋರ್ ಸಬ್ಜೆಕ್ಟ್ಗಳನ್ನ ಕೂಡಿಕೊಂಡು ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಲಿದ್ದಾರೆ. ಸೊ ಇಲ್ಲಿ ಆ ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಅಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಯಾವ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡೋಣ. ಆಮೇಲೆ ಒಂದು ಮಾದರಿ ಪತ್ರಿಕೆನ ನಾವು ನೋಡ್ತಾ ಸಾಗೋಣ. ಇಲ್ಲಿ ಮೊದಲಿಗೆ ನಾವು ಪ್ರೋಸ್ ಮೇಲೆ 10 ಅಂಕದ ಪ್ರಶ್ನೆ, ಪೊಯಮ್ ಮೇಲೆ 8 ಅಂಕದ ಪ್ರಶ್ನೆ, ಆಮೇಲೆ ಸಪ್ಲಿಮೆಂಟ್ ರೀಡಿಂಗ್ ಮೇಲೆ 2 ಅಂಕ, ಒಟ್ಟು 20 ಅಂಕಗಳ ಮೇಲೆ ಇಲ್ಲಿ ಪ್ರೋಸ್, ಪೋಯಮ್ ಮತ್ತು ಸಪ್ಲಿಮೆಂಟ್ ರೀಡಿಂಗನ್ನು ನೋಡ್ತಾ ಇದ್ದೇವೆ. ಇನ್ನು 20 ಅಂಕಗಳನ್ನು ಗ್ರಾಮರ್, ವೊಕ್ಯಾಬ್ಲರಿ, ಕಾಂಪ್ರಿಹೆನ್ಷನ್ ಅಂತ ಬರುತ್ತಲ್ಲ, ಈ ಎಲ್ಲ ವಿಚಾರ ಕುರಿತಾಗಿ 20 ಅಂಕಗಳನ್ನು ಅಲ್ಲಿ ಕೇಳಲಿದ್ದಾರೆ. ಸೊ ಈಗ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನ್ಯೂ ಪ್ಯಾಟರ್ನ್, ಅಂದರೆ 40 ಅಂಕದ ಒಂದು ಏನು ನೀವು ಹೊಸದಾಗಿ ಬಂದಿರತಕ್ಕಂಥ ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನನ್ನು ಈಗ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಯೂಸ್ವಲಿ ಸ್ವಾಮಿ ವಾಸ್ ಸ್ಲೀಪಿಂಗ್. ಸಾಮಾನ್ಯವಾಗಿ ಸ್ವಾಮಿ ಎಲ್ಲಿ ಮಲ್ಕೊಳ್ತಾ ಇದ್ದ ಅಂತ ಕೇಳಲಾಗಿದೆ. ಇನ್ ದ ಹಾಲ್, ಬಿಸೈಡ್ ಹೀಸ್ ಗ್ರ್ಯಾನಿ, ಇನ್ ದ ಆಫೀಸ್ ರೂಮ್, ಇನ್ ದ ಯಾರ್ಡ್. ಎಲ್ಲಿ ಮಲ್ಕೊಳ್ತಾ ಇದ್ದ ಅಂತಂದರೆ ಅದಕ್ಕೆ ಸರಿಯಾದಂತಹ ಉತ್ತರ ಬಿಸೈಡ್ ಹೀಸ್ ಗ್ರ್ಯಾನಿ ಅಂತ ಆಗತ್ತೆ. ಇನ್ನು ಎರಡನೆಯ ಪ್ರಶ್ನೆ ಕೇಳ್ತಾ ಇದ್ದಾರೆ. ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಕಾಲ್ಡ್ ಸ್ವಾಮಿ. ಸ್ವಾಮಿಯನ್ನು ಏನಂತ ಕರೆದ ಅಂತ ಕೇಳಲಾಗಿದೆ. ಅಲ್ಲಿ ಸ್ವಾಮಿಯನ್ನು ಟ್ರೂ ಸ್ಕೌಟ್ ಅಂತ ಹೇಳಿ ಕರೆಯಲಾಗಿದೆ ಅಂತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ. ದ ಪರ್ಸನ್ ಹೂ ಹೆಲ್ಪ್ಡ್ ಬಾಲೇಶ್ವರ ಟು ಟೇಕ್ ಗರ್ಲ್ ಟು ಹಾಸ್ಪಿಟಲ್ ವಾಸ್. ಅಂದರೆ ಬಾಲೇಶ್ವರ ಮಿಶ್ರನಿಗೆ ಯಾವ ವ್ಯಕ್ತಿ ಸಹಾಯ ಮಾಡಿದರು ಆ ಗರ್ಲನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತಂದರೆ ದ ಟ್ರಕ್ ಡ್ರೈವರ್ ಅಂತ ಹೇಳಿಬಿಟ್ಟು, ಯಾರು ದ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡ್ತಾನೆ ಅಂತ ಉತ್ತರ ಸರಿಯಾದದ್ದು. ಇನ್ನು ರೋಮಾ ವಾಸ್ ಅ ಕಾಲೇಜ್ ಗರ್ಲ್, ಸೇಲ್ಸ್ ಎಕ್ಸಿಕ್ಯೂಟಿವ್, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಹೈಸ್ಕೂಲ್ ಡ್ರಾಪ್ಔಟ್. ಇಲ್ಲಿ ಸರಿಯಾದಂಥ ಉತ್ತರ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಇನ್ನು ಐದನೇ ಪ್ರಶ್ನೆ ನೋಡ್ತಾ ಇದ್ದೇವೆ ಈಗ. ಡಾನ್ ಅನ್ಸೆಲ್ಮೋ ಸೋಲ್ಡ್ ಹೀಸ್ ಲ್ಯಾಂಡ್ ಫಾರ್. ಇಲ್ಲಿ ಸರಿಯಾದ ಉತ್ತರ ಸಿ, $1,200. ಆ್ಯಂಡ್ ಸಿಕ್ಸ್ತ್ ಒನ್, ದ ಡ್ಯಾಶ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ದ USA ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಹಿಯರ್ 14th ಅಮೆಂಡ್ಮೆಂಟ್, 14ನೆಯ ತಿದ್ದುಪಡಿ ಅಂತ ಹೇಳ್ತಾ ಇದ್ದೇವೆ. ಇನ್ನು 7ನೇ ಪ್ರಶ್ನೆ ನೋಡೋಣ. ಸೊ ಈಗ ನಾವು ನೋಡ್ತಾ ಇರತಕ್ಕಂಥದ್ದು 7th ಒನ್. ಡಾಕ್ಟರ್ B.R. Ambedkar bought books by curtailing his daily needs. This shows that Ambedkar was fond of reading. ಸರಿಯಾದಂತಹ ಉತ್ತರ. Take him home, give him the things he likes. The doctor said this because. ಯಾಕೆ ಈ ರೀತಿಯಾಗಿ ಹೇಳಿದರು ಡಾಕ್ಟರ್ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ. ಅನಂತ್ ಹ್ಯಾಡ್ ಬೀನ್ ಕಂಪ್ಲೀಟ್ಲಿ ಕ್ಯೂರ್ಡ್. ದೇರ್ ವೇರ್ ಟೂ ಮೆನಿ ಪೇಷಂಟ್ಸ್ ಇನ್ ದ ಹಾಸ್ಪಿಟಲ್. ದೇ ನ್ಯೂ ಹಿ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಆ್ಯಂಡ್ 4th ಒನ್ ಈಸ್ ಅನಂತ್ ಗೇವ್ ದೆಮ್ ಟೂ ಮಚ್ ಟ್ರಬಲ್. The correct answer is C here. And who discouraged the girl when she approached the musicians to perform for her brother? Here option A is correct, the mustached man. ಸರಿಯಾದ ಉತ್ತರವಾಗಿದೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. 10ನೆಯ ಪ್ರಶ್ನೆ ಈಗ ನೋಡೋಣ. 10th
Question number 10. Satish went to Kashmir for hiking with, ಇಲ್ಲಿ ಆನ್ಸರ್ ಕರೆಕ್ಟ್, ಫಾದರ್ ಆ್ಯಂಡ್ ಬ್ರದರ್. ಆಪ್ಷನ್ ಎ ಈಸ್ ಕರೆಕ್ಟ್. ಫಾದರ್ ಆ್ಯಂಡ್ ಬ್ರದರ್. ಫಾದರ್ ಆ್ಯಂಡ್ brother. Father and brother. Father and brother. Here correct answer is A. The correct answer is A. A. So we are seeing now the 10th question. Satish went to Kashmir for hiking with his father and brother. The option A is correct here. The option A is correct here. When the doctor suggested Granny a quiet week in bed, the family members felt sighed with relief, angry with the Granny, rejoiced, unhappy. The option A is correct here. And what kind of power is possessed by quality of mercy? ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಎಂತಹ ಒಂದು ಅಧಿಕಾರವನ್ನು ಶಕ್ತಿಯನ್ನು ಹೊಂದಿತ್ತು ಅಂತಂದರೆ ಡಿವೈನ್ ಪವರ್, ದೈವಿ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಅಂಥೇಳಿ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ವಿ ಗೋ ಟು ಸಿ ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 13th one. The poet in the poem The Song of India wants to sing about. ಇಲ್ಲಿ ಯಾರ ಬಗ್ಗೆ ಕವಿ ಹಾಡಬೇಕಂತ ಹೇಳ್ತಾ ಇದ್ದಾನೆ ಅಂತಂದರೆ, ಹಿ ವಾಂಟೆಡ್ ಟು ಸಿಂಗ್ ಅಬೌಟ್ ಹೀಸ್ ಮದರ್ಲ್ಯಾಂಡ್. ಆತನ ತಾಯಿಯ ಬಗ್ಗೆ ಅಥವಾ ಅದರ ಒಂದು ಭರತ ಭೂಮಿಯ ಬಗ್ಗೆ ಹಾಡಬೇಕಂತ ಹೇಳ್ತಾ ಇದ್ದಾನೆ. ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ, ಮದರ್ ಇಂಡಿಯಾ ರೈಟ್ಸ್ ದ ಬುಕ್ ಆಫ್ ಮಾರೋ. ದ ಬುಕ್ ಆಫ್ ಮಾರೋ, ಆಪ್ಷನ್ ಎ is correct. Next, the musical instrument mentioned in the poem, Jazz Poem 2, is flute, tabla, sitara, saxophone. Answer D is correct, saxophone. His run-down shoes have paper in them. It suggested jazz player was poor, had come running, was a good sportsman, kept his noted in his shoes. The mostly answer D is correct here. The poet calls his granny a genius because she could climb trees. She could climb trees. Now we go to see 18th one. 18th one. So question number 18. Whenever the blind boy is awake, it is night for him. Option B is correct. Finally, Patil, the sub-inspector, arrested Suman, took the cyclostyling machine away. The option C is correct here. Hanif sacrificed his life for the country at the age of 25. Answer 25 is correct. Now we are going to see 21. Question number 21. Here, fill in the blanks with a suitable word from the given options. A girl danced very beautifully is a correct answer. Fill in the blanks with the modal verb from the given options. Today is the last date. You, would, could, can, might. The correct answer is you must submit your assignment. You must ಅಂದರೆ ಇಲ್ಲಿ it shows the necessary ಅಂತ ಹೇಳ್ತಾ ಇದ್ದಾರೆ. Now we go to see 23rd. 23rd question number 23rd. Which of the following words take prefix an ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಶಬ್ದಗಳು ಅನ್ನು ತೆಗೆದುಕೊಳ್ತಾವೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ ಡೆವಲಪ್ಡ್ ಆ್ಯಂಡ್ ಲೈಕ್ ಬೋತ್ ವಿ ಟೇಕ್ ದ ಅನ್ ಪ್ರಿಫಿಕ್ಸ್ನ ತೆಗೆದುಕೊಳ್ತಾವೆ. ವಿಚ್ ಆಫ್ ದ ಫಾಲೋವಿಂಗ್ ಕೊಲೊಕೇಟ್ ವಿತ್ ದ ವರ್ಡ್ ಶೇಕ್ ಹ್ಯಾಂಡ್ಸ್. ನೆಕ್ಸ್ಟ್, ಹ್ಯಾವ್ ಯು ಡನ್ ಯುವರ್ ವರ್ಕ್. ಹಿಯರ್ ವರ್ಕ್ ಈಸ್ ನೌನ್.
ಇಲ್ಲಿ ನಾಮಪದವಾಗಿ ಅದು ಕೆಲಸ ಮಾಡುತ್ತೆ. Dr. B.R. Ambedkar purchased 2000 old books. The correct question tag is here. How many books did Dr. B.R. Ambedkar purchase? Let us see now 27th one. 27th one. Baleshwara said, please help me to take the girl to take to the hospital. The reporting of the above is the Baleshwara A option. Baleshwara requested to help him to take the girl to hospital. Fill in the blanks using the stable linker here. Smita speaks Kannada, Hindi, Marathi and English. A and is correct answer here. And read the given conversation and choose the language function for the underline. If you don't mind, could I take a piece of paper here? It is the seeking permission. The option D is correct here. So next, example 30. Question number 30 ನೋಡ್ತಾ ಇದ್ದೇವೆ ಈಗ. She did not prepare food. The passive voice of the sentence is food was prepared. Food was not prepared by her. ಇಲ್ಲಿ ನೆಗೆಟಿವ್ ಇರೋದ್ರಿಂದ ನಾವು ನೆಗೆಟಿವ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಪ್ರಿಪೋಸಿಷನ್ ಅಂತ ಹೇಳ್ತಾ ಇದ್ದಾರೆ. ರೋಹಿತ್ ಫೆಲ್ ಆಫ್ ದ ಹಾರ್ಸ್. ಇಲ್ಲಿ ರೋಹಿತ್ ಕುದುರೆಯ ಮೇಲಿಂದ ಬಿದ್ದ ಅಂತ, ಕುದುರೆಯಿಂದ ಬಿದ್ದ ಅಂತ ಅರ್ಥವನ್ನು ಕೊಡೋದು, ಫೆಲ್ ಆಫ್ ಅಂತ ಬರುತ್ತೆ. ಸೊ ಚೇಂಜ್ ದ ಫಾಲೋವಿಂಗ್ ಇನ್ ಟು ಪಾಸಿಟಿವ್ ಡಿಗ್ರಿ. ಇಲ್ಲಿ ಸರಿಯಾದ ಉತ್ತರ ಕೊಟ್ಟಿಲ್ಲ, ಇಲ್ಲಿ ವೆರಿ ಫ್ಯೂ ಅಂತ ಬರಬೇಕಾಗಿತ್ತು. ವೆರಿ ಫ್ಯೂ ಪರ್ಸನ್ಸ್ ಆರ್ ಆ್ಯಸ್ ರೀಚ್ ಆ್ಯಸ್ ಮಹಾಂತೇಶ್ ಅಂತ ಬರಬೇಕಾಗಿತ್ತು. ದ ಗಿವನ್ ಆಪ್ಷನ್ಸ್ ಆರ್ ಆಲ್ ರಾಂಗ್, ಎಲ್ಲವೂ ತಪ್ಪಾಗಿವೆ. ಸೊ ಇಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ನಿಮಗೆ ದೊರೆಯುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, 33ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 33. Fill in the blanks with the suitable verb form ಅಂತ ಹೇಳಿದ್ದಾರೆ. ಸರಿಯಾದ ಕ್ರಿಯಾಪದವನ್ನು ತುಂಬಿ ಅಂತ ಹೇಳಿದ್ದಾರೆ. ಐ ಹ್ಯಾವ್ ಆಲ್ರೆಡಿ ಪೇಡ್ ಅಂತ ಬರಬೇಕು, ಪೇಡ್ ದ ಬಿಲ್. ಯಾಕಂದರೆ ಇದು ಸೆಂಟೆನ್ಸ್ ಇರ್ತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿರೋದ್ರಿಂದ ಇಲ್ಲಿ ವಿ ಶುಡ್ ಯೂಸ್ ಹಿಯರ್ ಪೇಡ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಇಫ್ ಕ್ಲಾಸ್ ಅಂತ ಹೇಳಿದ್ದಾರೆ. ಇಫ್ ಯು ಡೋಂಟ್ ಪ್ರಾಕ್ಟೀಸ್ ಹಾರ್ಡ್, ನೀನು ಒಂದು ವೇಳೆ ಭಾಳ ಪರಿಶ್ರಮದಿಂದ ಪ್ರಾಕ್ಟೀಸ್ ಮಾಡದೇ ಹೋದರೆ ಯು ವೋಂಟ್ ವಿನ್ ದ ಗೇಮ್, ನಿನಗೆ ಗೇಮನ್ನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಸಿಂಪಲ್ ಫ್ಯೂಚರ್ನ ಬಳಸ್ಕೋಬೇಕಾಗತ್ತೆ. ದ ಫಸ್ಟ್ ಅದು ರೂಲ್ಸ್ ಇರುತ್ತೆ ಯಾವುದು ಅಂತಂದರೆ, ಈ ಇಫ್ ಕ್ಲಾಸಲ್ಲಿ ಫಸ್ಟ್ ರೂಲ್ಸ್ ಬರುತ್ತೆ, ಸೆಕೆಂಡ್ ರೂಲ್ಸ್ ಬರುತ್ತೆ. ಫಸ್ಟ್ನೇದು ಜೀರೋ ಕಂಡೀಷ್ನಲ್, ಆಮೇಲೆ ಫಸ್ಟ್ ಕಂಡೀಷ್ನಲ್. ಇದು ಫಸ್ಟ್ ಕಂಡೀಷ್ನಲ್ ಇರೋದ್ರಿಂದ ಇಲ್ಲಿ ಓಂಟನ್ನು ಯೂಸ್ ಮಾಡಬೇಕಾಗತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಮೋನೋಸಿಲ್ಯಾಬಲ್ ವರ್ಡ್ ಅಂತ ಕೇಳಿದ್ದಾರೆ. ಯುವರ್ ಚೇರ್ ಅಂತಕ್ಕಂಥದ್ದು ಮೋನೋಸಿಲ್ಯಾಬಲ್, ಒಂದೇ ಒಂದು ಸಿಲಾಬನ್ನು ಹೊಂದಿರತಕ್ಕಂಥ ಒಂದು ವರ್ಡ್ ಆಗಿದೆ. ಸೊ ಇನ್ನು 35ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. 35. The question number 35 is word 36. ಕಥೆಯನ್ನು ಓದ್ಕೋಬೇಕು. ಕಥೆ ಮೇಲೆ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ, ಉತ್ತರ ಕೊಡಬೇಕಾಗತ್ತೆ. Once there was 12 fools in the certain village. ಒಂದು ಹಳ್ಳಿಯಲ್ಲಿ 12 ಜನ ಮೂರ್ಖರಿದ್ದರು. They started a journey. ಅವರು ಒಂದು ಪ್ರಯಾಣವನ್ನು ಆರಂಭಿಸಿದರು. On their way, ಹೋಗ್ತಿರ್ಬೇಕಾದ ದಾರಿಯಲ್ಲಿ they had to cross a river swimming. ಅವರು ಈಜುತ್ತಾ ಒಂದು ನದಿಯನ್ನು ದಾಟಿದರು. ಆಫ್ಟರ್ ಕ್ರಾಸಿಂಗ್ ದ ರಿವರ್, ಅವರು ನದಿಯನ್ನು ದಾಟಿದ ನಂತರ ಒನ್ ಆಫ್ ದೆಮ್ ಕೌಂಟೆಡ್ ದೆಮ್, ಅವರಲ್ಲಿರ್ತಕ್ಕಂಥವನು ಒಬ್ಬ ಅವರನ್ನು ಮತ್ತೆ ಎಣಿಸ್ತಾನೆ. ನಾಟ್ ಕೌಂಟಿಂಗ್ ಹಿಮ್ಸೆಲ್ಫ್, ಅವನನ್ನು ಬಿಟ್ಬಿಟ್ಟು ಉಳಿದವ್ರನ್ನೆಲ್ಲ ಎಣಿಸ್ತಾನೆ. ಈ ಕೌಂಟೆಡ್ 11, ಆತ ಎಣಿಸಿದಾಗ 11 ಜನ ಇರ್ತಾರೆ. ದೇ ವೆರ್ ವೆರಿ ಅಪ್ಸೆಟ್, ಅವರು ತುಂಬ ಅಪ್ಸೆಟ್ ಆಗ್ತಾರೆ ಅಟ್ ದ ಲೂಸಿಂಗ್ ಒನ್ ಆಫ್ ದೆಮ್. ದೇ ಇನ್ಫಾರ್ಮ್ಡ್ ದ ಮ್ಯಾಟರ್ ಟು ದ ಪಾಸರ್ ಬಾಯ್, ಅವ್ರು ಹೇಳ್ತಾರೆ ಸ್ವಲ್ಪ ಎಷ್ಟು ಜನ ಇದ್ದಾನೆ ಅಂತ ಹೇಳ್ತಾನೆ. ರಿಕ್ವೆಸ್ಟೆಡ್ ಹಿಮ್ ಟು ಫೈಂಡ್ ದ ಲಾಸ್ಟ್ ಒನ್. ಹಿ ಟುಕ್ ಅ ಸ್ಟಿಕ್ ಆ್ಯಂಡ್ ಗೇವ್ ಅ ಬ್ಲೋ ಆನ್ ಈಚ್ ಹೆಡ್, ಪ್ರತಿಯೊಬ್ಬರು ತಲೆ ಮೇಲೆ ಬಡಿತಾ ಎನಿಸ್ತಾ ಇರ್ತಾನೆ. ಅಂಟಿಲ್ ದೇ ಕೌಂಟೆಡ್ 12 ಸ್ಟ್ರೋಕ್ಸ್, 12 ಜನ ಹೇಳೋ ತನಕ ಆತ ಎನಿಸ್ತಿರ್ತಾನೆ. ದ 12 ಫೂಲ್ಸ್ ಥ್ಯಾಂಕ್ಡ್ ಹಿಮ್, 12 ಜನ ಏನು ಮಾಡ್ತಾರೆ, ಮೂರ್ಖರು ಆತನಿಗೆ ಧನ್ಯವಾದ ಹೇಳ್ತಾರೆ. ಅಗೇನ್ ಆ್ಯಂಡ್ ಅಗೇನ್ ಫಾರ್ ಪ್ರೊಡ್ಯೂಸಿಂಗ್ ದ ಲಾಸ್ಟ್ ಮ್ಯಾನ್. ಸೊ ಆನ್ಸರ್ ನೋಡೋಣ ಈಗ.
36 ನೋಡೋಣ. ದೇರ್ ಆರ್ ಡ್ಯಾಶ್ ಪೂಲ್ಸ್ ಇನ್ ದ ಅಬೋ ಸ್ಟೋರಿ. 12 ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಏನಾಗಿದೆ? ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ 12. ನೆಕ್ಸ್ಟ್ ಕ್ವೆಶನ್ ನೋಡೋಣ. 37 ನೋಡ್ತಾ ಇದ್ದಾವೆ. ದ ಪೂಲ್ಸ್ ವೇರ್ ವೆರಿ ಅಪ್ಸೆಟ್ ಬಿಕಾಸ್ ದೇ ಲಾಸ್ಟ್ ಒನ್ ಆಫ್ ದೆಮ್. ಆಪ್ಷನ್ ಎ ಈಸ್ ಕರೆಕ್ಟ್. ಹೂ ಹೆಲ್ಪ್ಡ್ ದ ಪೂಲ್ಸ್? ಅ ಪಾಸರ್ ಬೈ, ಒಬ್ಬ ದಾರಿ ಹೋಕ. ಅ ನೌನ್ ಫಾರ್ಮ್ ಪ್ರೊಡ್ಯೂಸ್ ಇಟ್ ಪ್ರಾಡಕ್ಟ್. ನೆಕ್ಸ್ಟ್ ದ ಪ್ಲರಲ್ ಫಾರ್ಮ್ ಆಫ್ ಫೂಲ್, ಫೂಲ್ಸ್. ಸೊ ಹಿಯರ್ ನಾವು 40 ಪ್ರಶ್ನೆಗಳನ್ನು ಏನು ಮಾಡಿದ್ವಿ ಅಂತಂದರೆ ಈಗ ನೋಡ್ಕೊಂಡಿದ್ವಿ. ಈ 40 ಪ್ರಶ್ನೆಗಳಿಗೆ ಉತ್ತರವನ್ನು ತೊಗೊಂಡ್ವಿ. ಜೊತೆಗೆ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.